ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವಂದೇ ವಂದೇ ಕನ್ನಡವೇ ಸತ್ಯ. ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂತಹ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳಿಗೆ ವಂದಿಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ಗಣ್ಯವರೇಣ್ಯರಿಗೆ ನಮಸ್ಕರಿಸುತ್ತಾ, ಇವತ್ತಿನ ನನಗೆ ಕೊಟ್ಟಿರ್ತಕ್ಕಂತಹ ವಿಷಯದ ಬಗ್ಗೆ ಒಂದೆರಡು ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಮಕ್ಕಳೇ, ಇವತ್ತ ನೀವು ಆ ಪ್ರಭಾತ ಪೇರಿಯಲ್ಲಿ ಭಾಗವಹಿಸಿರ್ತಕ್ಕಂತಹ ರೀತಿ, ಕೋಟಿಕಂಠ ಗಾಯನದಲ್ಲಿ ಶುಶ್ರಾವ್ಯವಾಗಿ ಹಾಡಿರ್ತಕ್ಕಂತಹ ರೀತಿ ನೋಡಿದರೆ ಆ ಕನ್ನಡದ ಕಹಳೆ ಈ ತರಳಬಾಳು ಮಠದಲ್ಲಿ ಇವತ್ತ ನಿಜವಾಗಿ ಮೊಳಗಿದೆ ಅನ್ನಿಸ್ತಾ ಇದೆ. ಜೊತೆಗೆ ಪ್ರಾಚೀನ ಒಂದು ಕಲೆಗಳನ್ನು ನಾವು ಮರೆಯಾಗ್ತಾ ಇವೆ. ಅಂತಹ ಪ್ರಾಚೀನ ಕಲೆಗಳ ಮೆರವಣಿಗೆಯೊಂದಿಗೆ ಈ ಒಂದು ಕಾರ್ಯಕ್ರಮದ ಒಳಗಡೆ ನಾವು ಬಂದಿರತಕ್ಕಂಥದ್ದು ನೋಡಿದರೆ ನಿಜವಾಗಿಯೂ ಅಂತಹ ಕಲೆಗಳನ್ನು ಉಳಿಸಿ ಬೆಳೆಸುವಂತಹ ಕಾರ್ಯವನ್ನು ಶ್ರೀಮಠ ಮಾಡ್ತಾ ಇದೆ ಅನ್ನುವಂತಹದ್ದು ಬಹಳ ಹೆಮ್ಮೆ ಅನಿಸ್ತು. ಅದರೊಂದಿಗೆ ಈ ಮೇಲೆ ವೇದಿಕೆ ಹತ್ತಿ ಬರಬೇಕಾದ ಸಂದರ್ಭದಲ್ಲಿನೇ ಆ ವೀಣಾಪಾಣಿಯಾದಂತಹ ಸರಸ್ವತಿ ಅಲ್ಲಿ ನಿಂತದ್ದು ನೋಡಿದ್ರೆ ನಿಜವಾಗಿಯೂ ಕೂಡ ಆ ಸಾಕ್ಷಾತ್ ಸರಸ್ವತಿನೇ ಅಲ್ಲಿ ಬಂದು ನಿಂತಾಳಂತ. ಸಹಜವಾಗಿ ನನಗರಿವಿಲ್ಲದಂತೆ ಕೈ ಮುಗಿದು ಒಳಗೆ ಬಂದೆ ಆ ಸರಸ್ವತಿಗೆ. ನಾನು ಅಷ್ಟೊಂದು ಈ ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂತಹ ರೀತಿ ನಿಜವಾಗಿಯೂ ಕೂಡ ನನಗೆ ಸಂತೋಷವನ್ನು ತಂತು. ಅದಕ್ಕಾಗಿ ಮಕ್ಕಳೇ, ಈ ಧರ್ಮ ಭಕ್ತಿ ಇಂತಹ ವಿಚಾರಗಳ ಕುರಿತಾಗಿ ಮಕ್ಕಳಿಗೆ ಏನು ಹೇಳಬೇಕು, ನಿಮ್ಮ ಒಂದು ವಿಚಾರದಲ್ಲೇ ಇವತ್ತ ಹಂಚಿಕೊಳ್ತೇನೆ. ಇಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹ ಪಂಡಿತರಿದ್ದಾರೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ವಾಮದೇವಪ್ಪನವರಿದ್ದಾರೆ, ಹಿರಿಯ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಕುಮಾರ್ ಚೆಲ್ಯ ಸರ್ ಇದ್ದಾರೆ, ಗುರುಗಳು. ಅಂಥವ್ರ ಮುಂದೆ ಇವತ್ತು ಏನು ಮಾತಾಡೋದು, ಆದರೂ ಕೂಡ ನಿಮ್ಮ ಅನಿಸಿಕೆ, ಅವರಿಗೇನು ಹೇಳೋದಿಲ್ಲ, ನಾನು ಅಷ್ಟು ವಿದ್ವತ್ತು ನನಗಿಲ್ಲ. ಮಕ್ಕಳನ್ನು ಕುರಿತಾಗಿ ಒಂದೆರಡು ಮಾತಾಡ್ತಕ್ಕಂತಹ ವಿಚಾರ, ಧರ್ಮ ಅಂದರೆ ಏನು ಅನ್ನುವುದನ್ನು ಕುರಿತು ನಾನು ಇವತ್ತ ವಿಚಾರ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಮಕ್ಕಳೇ, ಚತುರ್ವಿಧ ಪುರುಷಾರ್ಥಗಳವ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4 ಪುರುಷಾರ್ಥಗಳು ಅಂತ ಹೇಳ್ತಾರೆ. ಈ ಪುರುಷಾರ್ಥಗಳೊಳಗೆ ಧರ್ಮಕ್ಕೆ ಅಗ್ರವಾಗಿರತಕ್ಕಂಥ ಸ್ಥಾನ. ಎಲ್ಲನೂ ನಡೆಯುವುದು ಯಾವುದರಿಂದ? ಧರ್ಮದ ಮೂಲಕವಾಗಿಯೇ. ಧರ್ಮದ ಮೂಲಕವಾಗಿಯೇ ಅರ್ಥ, ಧರ್ಮದ ಮೂಲಕವಾಗಿಯೇ ಕಾಮ, ಧರ್ಮದ ಮೂಲಕವಾಗಿಯೇ ಮೋಕ್ಷ. ಹೀಗೆ ಆ ಧರ್ಮದ ಮೂಲಕವಾಗಿಯೇ ನಾವು ನಡೀತಕ್ಕಂತಹದ್ದು ನಮ್ಮ ಪ್ರಾಚೀನ ಸನಾತನ ಸಂಸ್ಕೃತಿ ನಮಗೆ ಕಲಿಸಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮದುವೆಯಾಗಬೇಕಾದ ಸಂದರ್ಭದಲ್ಲಿಯೂ ಕೂಡ ಹೆಂಡತಿ ಕೈ ಹಿಡಬೇಕಾದ್ರೆ ವರನಾದವನು ಏನಂತಾನಂದರೆ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ. ಧರ್ಮ, ಅರ್ಥ, ಕಾಮದಲ್ಲಿ ನಿನ್ನನ್ನು ಬಿಟ್ಟು ನಾನು ಚಲಿಸುವುದಿಲ್ಲ ಅಂತ ಹೇಳ್ತಾನೆ. ಅಷ್ಟೊಂದು ಈ ಧರ್ಮಕ್ಕೆ ಪ್ರಾಧಾನ್ಯತೆ ಅದ. ಹಂಗಂದ್ರೆ ಧರ್ಮ ಅಂದ್ರೆ ಏನು? ನಿಜವಾಗಿಯೂ ಕೂಡ ನಾವು ಇತ್ತೀಚೆಗೆ ಧರ್ಮ ಅಂದಾಕ್ಷಣನೇ ನಮ್ಮ ಕಣ್ಣೆದರ ಕೆಲವಾರು ಧರ್ಮಗಳು ಬಂದು ಕಣ್ಣೆದರ ನಿಂತು ಬಿಡ್ತಾವೆ. ಆದ್ರೆ ಧರ್ಮ ಅಂತಂದ್ರೆ ಆ ಅರ್ಥನೇ ಅಲ್ಲ. ಧಾರಣಾ ಧರ್ಮ ಇತ್ಯಾಹುಹು. ನಮ್ಮ ಜೀವನದಲ್ಲಿ ನಿಜವಾಗಿರ್ತಕ್ಕಂತಹ ಅವಿಭಾಜ್ಯ ಅಂಗ ಯಾವುದೋ, ನಮ್ಮ ಜೀವನದ ಅವಿಭಾಜ್ಯ ಅಂಗ ಯಾವುದೋ, ಅದನ್ನು ಯಾವುದನ್ನು ನಾವು ಧರಿಸ್ತೀವೋ, ಯಾವುದನ್ನು ನಾವು ಪಾಲಿಸ್ತೀವೋ
ಅದೇ ನಿಜವಾದ ಧರ್ಮ. ಅದಕ್ಕೆ ಧರ್ಮ ಅಂದರೆ ಏನು ಅಂತ ನಿಮಗೆ ತಿಳಿಯುವ ಮಟ್ಟದಲ್ಲಿ ನಾನು ಒಂದು ಮಾತನ್ನು ಹೇಳಬೇಕಂದ್ರೆ ಒಂದು ದೃಷ್ಟಾಂತವನ್ನು ಹೇಳ್ತೀನಿ. ಒಂದು ಊರಾಗ ಒಬ್ಬ ಸನ್ಯಾಸಿ ಇದ್ದ, ಋಷಿಗಳು, ಒಳ್ಳೆಯ ತಪಸ್ಸುಗಳು. ಆ ತಪಸ್ವಿಗಳು ನದಿಯ ದಡದಲ್ಲಿ ಒಂದು ಗಿಡ, ಮುಂದೆ ಒಂದು ಕಟ್ಟಿ, ಆ ಕಟ್ಟಿಗೆ ಕೂತು ಪ್ರತಿದಿನ ಆತ ತಪಸ್ಸನ್ನು ಆಚರಿಸ್ತಾ ಇರ್ತಾರೆ. ಆ ಸನ್ಯಾಸಿಗಳು ತಪಸ್ಸನ್ನು ಆಚರಿಸಬೇಕಾದ ಸಂದರ್ಭದಲ್ಲಿ ಎದುರುಗಡೆನೆ ನದಿ ಜೋರಾಗಿ ಹರಿತಿರುತ್ತದೆ. ಆ ನದಿ ಹರಿಬೇಕಾದ ಸಂದರ್ಭದಾಗ ತಪಸ್ಸು ಮಾಡ್ತಾ ಕೂತಾರೆ ಸನ್ಯಾಸಿಗಳು. ಕಣ್ಣು ತೆಗೆದು ಹಿಂಗೆ ನೋಡ್ತಾರೆ. ಆ ನದಿಯೊಳಗೆ ಒಂದು ಚೇಳು ದಂಡಿಗೆ ಹರ್ಕೊಂಡು ಹೊಂಟದ ನೀರೊಳಗೆ. ಆ ನೀರೊಳಗೆ ಚೇಳು ಹರ್ಕೊಂಡು ಹೊಂಟದ್ದು ಕಣ್ಣಿಗೆ ಕಾಣಿಸ್ತದೆ ಗುರುಗಳಿಗೆ. ಆವಾಗ ತಪಸ್ಸನ್ನು ಬಿಟ್ಟು ಸೀದಾ ನದಿಯ ಕಡೆ ಹೋಗ್ತಾರೆ ಗುರುಗಳು, ಓಡೋಡಿ ಹೋಗ್ತಾರೆ. ಈ ಕಡೆ ಒಬ್ಬ ಬೇಟೆಗಾರ ಬೇಟೆಯನ್ನು ಆಡ್ಲಿಕ್ಕೆ ಬಂದಿರ್ತಾನೆ. ಸಣ್ಣ ಸಣ್ಣ ಪ್ರಾಣಿಗಳನ್ನು ಬೇಟೆಯಾಡಿ ಅದನ್ನೇ ಆಹಾರವಾಗಿ ಆತ ಸ್ವೀಕರಿಸ್ತಿರ್ತಾನೆ. ಆ ಬೇಟೆಗಾರ ಗುರುಗಳು ಯಾಕೆ ಓಡಿ ಹೋದ್ರಲ್ಲಿ ಅಂತ ಆತ ಬಂದು ನಿಂತು ನೋಡ್ತಾನೆ. ಗುರುಗಳು ಸೀದಾ ನದಿಯೊಳಗೆ ಹೋಗ್ತಾರೆ. ಒಂದು ಎಲಿಯನ್ನು ತಗೋತಾರೆ. ಅಲ್ಲೇ ಗಿಡದ ಒಂದು ಎಲಿಯನ್ನು ತಗೊಂಡು ಆ ಚೇಳನ್ನು ಹಿಂಗೆ ಆ ಎಲಿಯೊಳಗೆ ಕೂಡಿಸಿಕೊಂಡು ದಂಡಿಗೆ ತಂದು ಆ ಚೇಳನ್ನು ಬಿಡ್ತಾರೆ. ಆ ಚೇಳನ್ನು ಬಿಟ್ಟಾಕ್ಷಣನೇ ಆ ಚೇಳು ಏನು ಮಾಡಿಬಿಡುತ್ತದ ಅಂತ ಕೇಳಿದ್ರೆ ಆ ಗುರುಗಳ ಕೈಗೆ ಕಚ್ಚಿಬಿಡುತ್ತದೆ. ಕಚ್ಚಿದ ಆ ಕ್ಷಣ ಗುರುಗಳಿಗೆ ಇಷ್ಟು ನೋವಾಗ್ತದಲ್ಲ, ಬಹಳ ಅಂದ್ರೆ ಬಹಳ ನೋವಾಗ್ತದ. ನೋವು ತಡ್ಕೊಳಿಕ್ಕಾಗಂಗಿಲ್ಲ ಗುರುಗಳಿಗೆ. ಆಗ ಅಲ್ಲೇ ಇರುವಂಥ ಬೇಟೆಗಾರ, ಆ ಬೇಡ ಬರ್ತಾನೆ. ಬಂದು ಹೇಳ್ತಾನೆ, ಗುರುಗಳೇ ನಿಮಗೆ ಯಾಕೆ ಬೇಕಾಗಿತ್ತು? ಸುಮ್ಮ ತಪಸ್ಸು ಮಾಡಿಕೊತ ಕೂತಿದ್ರಿ, ಕೂಡೋದು ಬಿಟ್ಟು ಆ ಚೇಳನ್ನು ಬದುಕಿಸಿ ನೀವು ಕಡಿಸಿಕೊಂಡು ನೀವು ಆ ನೋವನ್ನು ಅನುಭವಿಸ್ತಕ್ಕಂಥದ್ದು ಯಾಕೆ ಬೇಕಾಗಿತ್ತು ನಿಮಗ ಅಂತ ಕೇಳಿದಾಗ ಆಗ ಸನ್ಯಾಸಿಗಳು, ಆ ಗುರುಗಳು ಹೇಳ್ತಾರೆ ಆ ಬೇಡನಿಗೆ ಏನಂದರೆ, ಆ ಕುಟುಕುವುದು ಚೇಳಿನ ಧರ್ಮ. ಚೇಳು ಏನು ಮಾಡುತ್ತದೆ? ಕುಟುಕುವುದು ಚೇಳಿನ ಧರ್ಮ. ಮತ್ತೊಬ್ಬರು ತೊಂದರೆಯಲ್ಲಿದ್ದಾಗ ಅವರಿಗೆ ಸಹಾಯ ಮಾಡುವುದು ಮಾನವ ಧರ್ಮ. ಹಾಗಾಗಿ ಚೇಳಿನ ಧರ್ಮವನ್ನು ಚೇಳು ಮಾಡ್ಯದ, ಮಾನವ ಧರ್ಮವನ್ನು ನಾನು ಮಾಡೀನಿ ಅಂತ ತಿಳ್ಕೊಂಡು ಆ ಸ್ವಾಮಿಗಳು ಹೇಳ್ತಾರೆ. ಈ ಕಥೆಯ ಮೂಲಕವಾಗಿ ಮಕ್ಕಳೇ ನಿಮಗೆ ತಿಳಿದು ಬಂದಿರತಕ್ಕಂತಹ ನೀತಿ ಏನು ಅಂದರೆ, ಧರ್ಮ ಅಂದರೆ ಮಾನವನು ಮಾಡಬೇಕಾಗಿರ್ತಕ್ಕಂತಹ ಪರೋಪಕಾರ, ಮಾನವನು ಮಾಡಲೇಬೇಕಾಗಿರ್ತಕ್ಕಂತಹ ಕರ್ತವ್ಯ. ನಾವು ಮನುಷ್ಯರು, ನಾವು ಬೈಬೇಕಾದಾಗ ಅಂತೀವಿ, ಏನು ಮನುಷ್ಯ ಇದೆಯಾ ಏನಿದೆಯಲ್ಲ, ಮನುಷ್ಯತ್ವ ಅದನ್ನು ನಿನಗಂತ ಬೈತೀವಿ. ಮನುಷ್ಯತ್ವ ಅಂದರೆ ಏನು ಅಂದರೆ ಮನುಷ್ಯ ಮಾಡಬೇಕಾಗಿರ್ತಕ್ಕಂತಹ ಧರ್ಮ, ಅದು ನಿಜವಾಗಿರ್ತಕ್ಕಂಥದ್ದು. ನಾವು ಜೀವನದೊಳಗೆ ನೋಡ್ತಿರ್ತೀವಿ, ಮಾತಾಡ್ಬೇಕಾದಾಗ ಅಂತೀವಿ ಏನಂದರೆ, ಒಂದು ಮೊಕದ್ದಮೆಯಲ್ಲಿ ಧರ್ಮ ವಾದಿಯ ಪರವಾಗ್ಯದ ಅಂತಂದರೆ ಧರ್ಮ ಅಂದ್ರೆ ಏನು? ನ್ಯಾಯ ಅಂತ ಅರ್ಥ ಕೊಡ್ತದ. ಒಳ್ಳೆಯ ಕೆಲಸಗಳು, ಇಂತಹ ಒಳ್ಳೆಯ ಕಾರ್ಯ ನಡೆದದ, ಇಂತಹ ಕಾರ್ಯಗಳಿಗೆ ದಾನ, ಹಣ ಮುಂತಾದವುಗಳನ್ನು ಕೊಡಬೇಕಾದದ್ದು ಒಂದು ನಮ್ಮ ಧರ್ಮ ಅಂತೀವಿ. ಅಂದರೆ ಧರ್ಮ ಅಂದ್ರೇನು? ದಾನ ಅಂತ ಅರ್ಥ ಕೊಡ್ತದ. ಪ್ರತಿಯೊಬ್ಬ ಸ್ತ್ರೀಯರನ್ನು ತಾಯಿಯಂತೆ ಗೌರವಿಸಬೇಕು ಅಂತ ನಾವು ಹೇಳ್ತೀವಿ, ಅದು ನಮ್ಮ ಧರ್ಮ ಅಂತ ಹೇಳ್ತೀವಿ. ಹಾಗಂದ್ರೆ ಧರ್ಮ ಅಂದರೆ ನಾವು ಪಾಲಿಸಬೇಕಾದ ನೀತಿ ಅಂತ ಅರ್ಥ. ಸುಡುವುದು ಬೆಂಕಿಯ ಧರ್ಮ, ಹರಿಯುವುದು ನೀರಿನ ಧರ್ಮ, ಆಮೇಲೆ ಬೀಸುವುದು ಗಾಳಿಯ ಧರ್ಮ ಅಂತ ಹೇಳ್ತೀವಿ. ಹಂಗಂದ್ರೆ ಧರ್ಮ ಅಂದ್ರೆ ಏನು ಅಂದರೆ ಅವು ಮಾಡಬೇಕಾದ ಕರ್ತವ್ಯ, ಪ್ರಕೃತಿ ನಿಯಮಗಳು ಅನ್ನುವ ಅರ್ಥ ಧರ್ಮ ಅನ್ನೋದು ಕೊಡ್ತದೆ. ಈ ರೀತಿಯಾಗಿ ಧರ್ಮವನ್ನು ನಾವು ಮಾಡ್ತಾ ಹೋಗ್ಬೇಕು, ಧರ್ಮ ಕಾರ್ಯಗಳನ್ನು ಮಾಡ್ತಾ ಹೋಗ್ಬೇಕು. ಆದ್ದರಿಂದಲೇ ಭಗವದ್ಗೀತೆಯಲ್ಲಿ ಹೇಳುತ್ತದ, ಧರ್ಮೋ ರಕ್ಷತಿ ರಕ್ಷಿತಃ. ನಾವು ಧರ್ಮವನ್ನು ರಕ್ಷಿಸಿದ್ರೆ ಧರ್ಮ ನಮ್ಮನ್ನು ರಕ್ಷಿಸ್ತದ ಅಂತ ತಿಳ್ಕೊಂಡು ಮಹಾಭಾರತದಲ್ಲಿ ಹೇಳ್ತದ. ಅದಕ್ಕಾಗಿ ಈ ಧರ್ಮವನ್ನು ನಾವು ಮಾಡಬೇಕು. ಧರ್ಮ ಅಂತಂದ್ರೆ ಅದರ ಅರ್ಥನೇ ಹೇಳಿದೆ, ಒಳ್ಳೆಯ ಕಾರ್ಯ ಅಂತ. ಇಂತಹ ಧರ್ಮಗಳು ಈ ರೀತಿಯಾಗಿ ಅನೇಕ ಈ ಧರ್ಮಗಳ ಆಚಾರ ವಿಚಾರ ಇವುಗಳನ್ನು ಅನುಸರಿಸಿಕೊಂಡು ಒಂದು ಪಂಗಡಗಳು ಹುಟ್ಟಿಕೊಂಡವು. ನಾವು ಇದನ್ನು ಪಾಲಿಸ್ತೀವಿ, ನಾವು ಇದನ್ನು ಪಾಲಿಸ್ತೀವಿ, ಹಂಗ ಧರ್ಮಗಳು ಹುಟ್ಟಿಕೊಂಡವು. ನಾವು ಮಾಡಬೇಕಾದ ಕರ್ತವ್ಯಗಳೇ ಒಂದೊಂದು ಪಂಗಡಗಳಾದವು. ಈ ಧರ್ಮಗಳು ತಮ್ಮದೇ ಆಗಿರತಕ್ಕಂಥ ಆಚಾರ ವಿಚಾರಗಳನ್ನು ಹೊಂದಿದವು. ಆದರೆ ಧರ್ಮ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ದ್ವೇಷ,
ಅವ್ರ ಮೇಲೆ ನಮ್ಮ ದ್ವೇಷ, ನಮ್ಮ ಮೇಲೆ ಅವ್ರ ದ್ವೇಷ, ಈ ರೀತಿಯಾಗಿ ದ್ವೇಷ ಭಾವನೆಯನ್ನು ಬೆಳೆಸ್ಕೊಳ್ಳಿಕತ್ತಿಬಿಟ್ಟಿವಿ ನಾವು. ಮೂಲತಃ ಹುಟ್ಟಿದ್ದೇ ಬೇರೆ ಉದ್ದೇಶ, ಆದರೆ ನಾವು ದ್ವೇಷಕ್ಕಾಗಿ ಧರ್ಮವನ್ನು ಬಳಸಿಕೊಳ್ತಾ ಇದ್ದೀವಿ. ಆದ್ದರಿಂದ ಇದು ಆಗಬಾರದು. ಇದು ಈ ಮಠ ಸದ್ಧರ್ಮ ಪೀಠ ಅಂತ ಹೆಸರದ ಗೊತ್ತಾ. ಹಾಗಾಗಿ ಧರ್ಮದಲ್ಲಿ ಸಮನ್ವಯತೆಯನ್ನು ತರಬೇಕು. ಆ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯದೊಳಗೆ ಧರ್ಮ ಹೆಂಗೆ ಬಂದದ, ಧರ್ಮ ಹೆಂಗೆ ಬೆಳೆದು ಬಂದದ, ಕನ್ನಡ ಸಾಹಿತ್ಯ ಧರ್ಮ ಸಮನ್ವಯತೆ ಅನ್ನೋದು ಹೆಂಗೆ ಬಂದದ ಅನ್ನೋದನ್ನು ನಾವು ನೋಡಬೇಕಾಗ್ಯದ. ಅಪಾರವಾದ ಕನ್ನಡ ಸಾಹಿತ್ಯವನ್ನು ನಾವು ನೋಡ್ತಾ ಬಂದಾಗ ಎಷ್ಟು ಹೇಳಿದರೂ ಇದ್ರ ಬಗ್ಗೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ವಿಷಯಗಳನ್ನು ನಿಮಗೆ ತಿಳಿಸ್ಬೇಕಾಗ್ಯದ. ಹಂಗೆ ನಾವು ನೋಡಿದ್ರೆ ಜಾನಪದ ಸಾಹಿತ್ಯದಲ್ಲಿ ಧರ್ಮ ಸಮನ್ವಯ, ಶಾಸನಗಳಲ್ಲಿ ಧರ್ಮ ಸಮನ್ವಯ, ಪ್ರಾಚೀನ ಕಾವ್ಯಗಳಲ್ಲಿ ಧರ್ಮ ಸಮನ್ವಯ, ವಚನ ಸಾಹಿತ್ಯದಲ್ಲಿ ಧರ್ಮ ಸಮನ್ವಯ, ದಾಸ ಸಾಹಿತ್ಯದಲ್ಲಿ ಧರ್ಮ ಸಮನ್ವಯ, ತತ್ವಪದ ಸಾಹಿತ್ಯದಲ್ಲಿ ಧರ್ಮ ಸಮನ್ವಯ, ಆಧುನಿಕ ಕಾವ್ಯಗಳಲ್ಲಿ ಧರ್ಮ ಸಮನ್ವಯ. ಹೀಗೆ ಹಲವಾರು ವಿಭಾಗಗಳಲ್ಲಿ ಒಂದೊಂದು ವಚನಕಾರರು, ಒಬ್ಬ ಬಸವಣ್ಣನ ವಚನಗಳಲ್ಲಿ ಧರ್ಮ ಸಮನ್ವಯತೆ ಅಂತಲೇ 2-3 ತಾಸು ಮಾತಾಡಬಹುದು. ಅಷ್ಟೊಂದು ವಿಶಾಲ ವ್ಯಾಪ್ತಿಯನ್ನು ಇವತ್ತಿನ ಈ ವಿಷಯ ಹೊಂದ್ಯದ. ಹಾಗಾಗಿ ಸಂಕ್ಷಿಪ್ತವಾಗಿ ಕೆಲವೊಂದು ವಿಚಾರಗಳನ್ನು ನಾವು ನೋಡ್ತಾ ಹೋಗೋಣ. ಜಾನಪದ ಸಾಹಿತ್ಯ ನಾವು ಹೇಳ್ತೀವಿ, ಜಾನಪದ ಅಂತಂದರೆ ಏನು ಓದಲಿಕ್ಕೆ ಬರಲಿಕ್ಕೆ ಏನೂ ಬರ್ತಿದ್ದಿಲ್ಲ ಅವರಿಗೆ. ಅಂಥವರು ರಚಿಸಿರುವಂತಹ ಸಾಹಿತ್ಯ ಯಾವುದು? ಜಾನಪದ ಸಾಹಿತ್ಯ. ಆ ಜಾನಪದ ಸಾಹಿತ್ಯದಲ್ಲೂ ಕೂಡ ಧರ್ಮ ಸಮನ್ವಯತೆಯ ವಿಚಾರಗಳನ್ನು ಬಹಳ ಸುಂದರವಾಗಿ ಹೇಳಲಾಗ್ಯದ. ಒಂದು ಕಡೆ ಜಾನಪದ ಗರತಿಯ ಹಾಡು ಪದ್ಯಗಳು ಕೇಳಿರಲ್ಲ ನೀವು, ಗರತಿ ಹಾಡುಗಳು ಪದ್ಯಗಳು ಸಣ್ಣ ಸಣ್ಣ 3 ಸಾಲಿನ ಪದ್ಯಗಳವಲ್ಲ, ಅಂತಹ ಪದ್ಯಗಳೊಳಗೆ ಈ ಧರ್ಮ ಸಮನ್ವಯತೆಯನ್ನು ಎಷ್ಟು ಚಂದ ಹೇಳ್ಯಾರ ನೋಡ್ರಿ. ನಾನು ನನ್ನ ಗೆಳತಿ ಕೂಡಿ ನೀರಿಗೆ ಹೋದರ ಕುಲನ ಕೇಳ್ಯಾರ ಬಹುಮಂದಿ, ಕುಲನ ಕೇಳ್ಯಾರ ಬಹುಮಂದಿ, ಕೀಳಿದರ ಕುಲವೆರಡು ನಮ್ಮ ಮನವೊಂದು, ಕುಲವೆರಡು ನಮ್ಮ ಮನವೊಂದು. ನಮ್ಮ ಕುಲಗಳು ಯಾವುದೇ ಆಗಿರಬಹುದು, ನಮ್ಮ ಮನಸ್ಸು ಒಂದೇ ಒಂದು. ಇವತ್ತೆಲ್ಲರ ಮನಸ್ಸು ಕನ್ನಡ ಮನಸ್ಸು, ಕನ್ನಡ ಭಾಷೆ ಉಳಿಸ್ಬೇಕು ಅನ್ನುವ ಮನಸ್ಸು. ಕುಲ ಯಾವುದೇ ಆಗಿರಲಿ, ಇಲ್ಲಿರುವಂಥವ್ರು ಎಷ್ಟೋ ಕುಲಗಳಲ್ಲಿ ಇದ್ದಿದ್ದೀರಿ, ಆದರೆ ಮನಸ್ಸು ಮಾತ್ರ, ಮನುಷ್ಯನ ಮನಸ್ಸು ಒಂದೇ ಇರಬೇಕು ಅನ್ನುವುದು ಈ ಜಾನಪದ ಗೀತೆ ಹೇಳುತ್ತದೆ. ಎಷ್ಟು ಚಂದ ಹೇಳ್ತದೆ ನೋಡ್ರಿ. ಇದನ್ನು ಬರೆದವರು ಏನು ಓದವರಲ್ಲ, ಇದನ್ನು ಬರೆದವರಲ್ಲ, ಇದನ್ನು ಹೇಳಿದವರು. ಅವರು ಓದ್ದವರಲ್ಲ, ಬರೆದವರಲ್ಲ. ಒಂದು ಕಡೆ ಇನ್ನೊಂದು ಜಾನಪದ ಗೀತೆಯಲ್ಲಿ ಹೇಳ್ತದ, ತನ್ನಂಗ ನೋಡಿದರ ಭಿನ್ನಿಲ್ಲ ಭೇದಿಲ್ಲ, ತನ್ನಂಗ ತನ್ನ ಮಗಳಂಗ, ತನ್ನಂಗ ತನ್ನ ಮಗಳಂಗ ನೋಡಿದರ ಕಣ್ಣ ಮುಂದೈತಿ ಕೈಲಾಸ, ಕಣ್ಣ ಮುಂದೈತಿ ಕೈಲಾಸ. ನಾವು ಹೆಂಗಿದ್ದೀವೋ ನನ್ನಂಗೆ ಇತರರು, ನಾನು ಬೇರೆಯಲ್ಲ ಅವರು ಬೇರೆಯಲ್ಲ ಅನ್ನುವ ಸಮಾನ ಮನೋಭಾವದಿಂದ ಇದ್ದರೆ ನಮ್ಮ ಕಣ್ಣು ಮುಂದೆನೆ ಕೈಲಾಸದ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಅಂತ ನೀವು ಕಲ್ತಿರಿಲ್ಲ. ಹಂಗೆ ನಾವು ಹೆಂಗೋ ಎದುರಿನವರು ಹಾಗೆ ಇದ್ದಾರ ಅನ್ನುವ ಸಮಭಾವ ನಮ್ಮಲ್ಲಿ ಬರಬೇಕು ಅನ್ನುವಂತಹ ವಿಚಾರವನ್ನು ಇದು ತಿಳಿಸ್ತದ ಈ ಜಾನಪದ ಗೀತೆ. ಇನ್ನು ನಮ್ಮ ಪ್ರಾಚೀನ ಶಾಸನಗಳನ್ನು ನೋಡಿದರೂ ಸಹಿತ ಶಾಸನಗಳಲ್ಲೂ ಕೂಡ ಧರ್ಮ ಎಷ್ಟು ಚಂದದ. ನಿಮ್ಮ PUC ಒಳಗೆ ನೀವು ಯಾರಾದರೂ ಇದ್ದರೆ ಬಹುಶಃ ನೀವು ಕಲ್ತಿರಬೇಕು, ಡಿಗ್ರಿಯೊಳಗೂ ಇರ್ತದೆ. ಇದು ಧರ್ಮ ಸಮನ್ವಯದ ಶಾಸನ ಅಂತ ಒಂದು ಶಾಸನದ, ಬುಕ್ಕರಾಯನ ಶಾಸನ, ಧರ್ಮ ಸಮನ್ವಯದ ಶಾಸನ. ಹರಿಹರ ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಹಿಂದೂ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದಲ್ಲಿ ಬುಕ್ಕರಾಯ ಅಂತ ಒಬ್ಬ ರಾಜ. ಆ ಬುಕ್ಕರಾಯ ಅವನ ಧರ್ಮದೊಳಗೆ, ಅವನ ಒಂದು ಆಸ್ಥಾನದೊಳಗೆ, ರಾಜ್ಯದೊಳಗೆ 2 ಧರ್ಮಗಳು ಬಹಳ ಪ್ರಭಾವ. ಒಂದು ವೈಷ್ಣವ ಧರ್ಮ, ಇನ್ನೊಂದು ಜೈನ ಧರ್ಮ. ಉಳಿದ ಧರ್ಮಗಳು ಇದ್ದವು. ಅದರಲ್ಲಿ ಈ 2 ಧರ್ಮದವರಿಗೆ ಜಗಳ ಬರ್ತದೆ. ಆ ಜಗಳ ಆದಾಗ ಆವಾಗ ಹೋಗಿ ರಾಜನ ಹತ್ರ ಕಂಪ್ಲೇಂಟ್ ಕೊಡ್ತಾರೆ,
ಎರಡೂ ಧರ್ಮಗಳಿಗೆ ಜಗಳ ನಡೆದದ, ಕೋಮು ದ್ವೇಷ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಬುಕ್ಕರಾಯ ಎಷ್ಟು ಚಂದ ಹೇಳ್ತಾನಂದ್ರೆ, ಆ ಧರ್ಮದ ಮುಖ್ಯಸ್ಥರನ್ನು ಕರೆಸ್ತಾನೆ. ವೈಷ್ಣವ ಧರ್ಮ ಮತ್ತು ಜೈನ ಧರ್ಮದ ಮುಖ್ಯಸ್ಥರನ್ನು ಕರೆಸಿ ಒಬ್ಬರ ಕೈ ಮೇಲೆ ಒಬ್ಬರ ಕೈಯನ್ನು ಇಡಿಸ್ತಾನೆ. ಹಿಂಗೆ ಕೈ ಇಡಿಸಿ ನಾನು ಹೇಳ್ದಂಗೆ ಹೇಳ್ರಿ ಅಂತ ಹೇಳ್ತಾನೆ. ಒಬ್ಬರ ಕೈಯಲ್ಲಿ ಇನ್ನೊಬ್ಬರ ಕೈಯನ್ನು ಇಡಿಸಿ, ಜೈನ ಧರ್ಮಕ್ಕೂ ವೈಷ್ಣವ ಧರ್ಮಕ್ಕೂ ಭೇದವಿಲ್ಲ, ಎರಡೂ ಒಂದೇ ಧರ್ಮ. ಒಂದು ಧರ್ಮ ಅವನತಿ ಹೊಂದಿದರೆ ಇನ್ನೊಂದು ಧರ್ಮ ಅವನತಿ, ಒಂದು ಧರ್ಮ ಏಳಿಗೆ ಹೊಂದಿದರೆ ಇನ್ನೊಂದು ಧರ್ಮದ ಏಳಿಗೆ. ಈ ಎರಡೂ ಧರ್ಮಗಳು ಸಮವಾಗಿ ಪಾಲಿಸಿಕೊಂಡು ಹೋಗಬೇಕಂತ ರಾಜ ತನ್ನ ಮುಂದೆ ಪ್ರಮಾಣ ಮಾಡಿಸ್ತಾನೆ. ಅವತ್ತಿನಿಂದ ಅಲ್ಲಿ ಎಲ್ಲರೂ ಕೂಡ ಸಮಾನವಾಗಿ ಇರತಕ್ಕಂಥ ಜೈನ ವೈಷ್ಣವ ಜಗಳನೇ ಬರಲಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಒಬ್ಬ ರಾಜ ಎಂತಹ ಒಳ್ಳೆಯ ಕಾರ್ಯವನ್ನು ಮಾಡಿದ. ಆಮೇಲೆ ನಾವು ಬಡದಾಡ್ತೀವಿ, ಆ ದೇವರು ಈ ದೇವರು ಅದು ಇದು ಎಲ್ಲನೂ ಒಂದೇ. ಅದೇ ವಿಚಾರವನ್ನು ಶಾಸನದಲ್ಲಿ ಹೇಳ್ತದ. ಬೇಲೂರಿನ ಒಂದು ಹೊಯ್ಸಳರ ಶಾಸನದಲ್ಲಿ ಹೆಂಗೆ ಹೇಳ್ತದ ಅಂದರೆ, ಯಂ ಶೈವ ಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನೋ ಬೌದ್ಧ ಬೌದ್ಧ ಇತಿ ಪ್ರಮಾಣ ಪಠವಾ ಕರ್ತೇತಿ ನೈಯಾಯಿಕಾ ಅರ್ಹನ್ನೇತ್ಯತ ಜೈನ ಶಾಸನರಥ ಕರ್ಮೇತಿ ಮೀಮಾಂಸಕ ಸೋಯಂ ವೋ ವಿದದಾತು ವಾಂಚಿತ ಫಲಂ ಶ್ರೀಕೇಶವ ಸದಾ. ನೋಡ್ರಿ, ಇದು ಶ್ಲೋಕದ ಅರ್ಥ ಏನು ಅಂದರೆ, ಶೈವರು ಒಂದು ಯಾವುದೋ ಒಂದು ಶಕ್ತಿ, ಅದ ದೇವರು ಯಾವುದೋ ಒಂದು ಶಕ್ತಿ. ಶೈವರು ಏನಂತ ಕರೀತಾರ? ಶಿವ ಅಂತ ಕರೀತಾರ. ವೇದಾಂತಿಗಳು ಬ್ರಹ್ಮ ಅಂತ ಕರೀತಾರ. ಬೌದ್ಧರು ಬುದ್ಧ ಅಂತ ಕರೀತಾರ. ನೈಯಾಯಿಕರು ಕರ್ತೃ ಅಂತ ಕರೀತಾರ. ಜೈನರು ಅರಿಹಂತ ಅಂತ ಕರೀತಾರ. ಮೀಮಾಂಸಕರು ಕರ್ಮ ಅಂತ ಕರೀತಾರ. ಹೀಗೆ ಯಾರ್ಯಾಕೆ ಉಪಾಸಿಸ್ಲಿ, ಅದೆಲ್ಲನೂ ತ್ರೈಲೋಕ್ಯನಾಥನಾಗಿರ್ತಕ್ಕಂತಹ ಹರಿ ಎಲ್ಲ ಒಂದೇ. ಯಾವ ಏನೇ ಮಾಡಿದರೂ ಅದು ಹೋಗಿ ಸೇರೋದು ಒಂದು ಶಕ್ತಿಗೆ ಅಂತ ಹೇಳುತ್ತದೆ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಆಕಾಶದಿಂದ ಬಿದ್ದಂತಹ ಪ್ರತಿಯೊಂದು ಹನಿ ನೀರು ಕೂಡ ಹೋಗಿ ಸಾಗರಕ್ಕೆ ಹೆಂಗೆ ಸೇರುತ್ತದೋ, ನಾವು ಮಾಡುವ ನಮಸ್ಕಾರ ಆ ಮೇಲಿರ್ತಕ್ಕಂಥ ಒಂದು ಪರಮಾತ್ಮನಿಗೆ, ಒಂದು ಶಕ್ತಿಗೆ ಹೋಗಿ ಸೇರುತ್ತದೆ. ನಾವು ಯಾರಿಗೇ ನಮಸ್ಕಾರವನ್ನು ಮಾಡಲಿ, ಹಂಗ ಆ ರೀತಿಯಾಗಿರ್ತಕ್ಕಂತಹ ಒಂದು ಸಮನ್ವಯವನ್ನು ಇಲ್ಲಿ ಹೇಳುತ್ತದೆ. ಇಲ್ಲೇ ನಮ್ಮ ದಾವಣಗೆರೆಯ ಶಾಸನದಲ್ಲಿ ಹೇಳುತ್ತದೆ, ನಿಮಗೆ ಸಮೀಪದಲ್ಲಿರುವಂತಹ ಹರಿಹರ, ಹರಿ ಮತ್ತು ಹರ ಅಂದರೆ ವಿಷ್ಣು ಮತ್ತು ಶಿವ ಇಬ್ಬರೂ ಒಂದೇ ಮೂರ್ತಿಯಲ್ಲಿ ಇದ್ದಿರ್ತಕ್ಕಂಥದ್ದು. ಒಂದು ಕಡೆ ಹರಿ ಇದ್ದಾನೆ, ಒಂದು ಕಡೆ ಹರ ಇದ್ದಾನೆ. ನಾವಿಬ್ಬರೂ ಒಂದೇ. ನೀವು ಜಗಳಾಡೋದು ಅವಶ್ಯಕತೆ ಇಲ್ಲ. ವೈಷ್ಣವರು ಮತ್ತು ಶೈವರು ಅಂತ ಜಗಳಾಡೋದು ಬೇಡ. ನಾವಿಬ್ಬರೂ ಒಂದೇ ಇದ್ದೀವಿ ಅಂತ ಆ ಮೂರ್ತಿ ನಮಗೆ ತಿಳಿಸಿಕೊಡ್ತದೆ. ಆ ದಾವಣಗೆರೆಯ ಶಾಸನದಲ್ಲಿ ಹೇಳ್ತದ, ಹರಿಯಿಂದಂಬಿಟ್ಟು ದೈವ ಧರಣಿ ತಳದೊಳಿಲ್ಲ ಪೇಳ್ವರ್ ಕೆಲಂಬರ್, ಹರನಿಂದಂಬಿಟ್ಟು ದೈವಂ ಧರಣಿ ತಳದೊಳಿಲ್ಲಂದು ಪೇಳ್ವರ್ ಕೆಲಂಬರ್. ನೋಡ್ರಿ, ಹರಿ ಬಿಟ್ಟು ದೇವ್ರು ಇಲ್ಲೇ ಇಲ್ಲ, ಹರ ಬಿಟ್ಟು ದೇವ್ರು ಇಲ್ಲೇ ಇಲ್ಲ ಅಂತ ಒಬ್ಬೊಬ್ಬರು ತಮ್ಮ ತಮ್ಮ ಧರ್ಮವನ್ನು ಹೇಳ್ತಾರೆ. ಅದಕ್ಕೆ ನರರ ಈ ಸಂದೇಹಮಂ ಪಿಂಜಿಸಲ್, ಮನುಷ್ಯರ ಈ ಸಂದೇಹವನ್ನು ಕಡಿಮೆ ಮಾಡೋ ಸಲುವಾಗಿ, ನಾಶಗೊಳ್ಳುವ ಸಲುವಾಗಿ ಹರಿ ಮತ್ತು ಹರ ಎಂಬ ಮೂರ್ತಿಯನ್ನು ಅಲ್ಲಿ ಸ್ಥಾಪಿಸಲಾಯಿತು ಅಂತ ಹೇಳ್ತದೆ. ನೋಡ್ರಿ, ಹಂಗ ನಾವು ಹರಿ ಮತ್ತು ಹರ ಎಲ್ಲ ಒಂದೇ ಅನ್ನುವಂತಹ ಶಾಸನದಲ್ಲಿ ಹೇಳುತ್ತದೆ. ಇನ್ನು ನಮ್ಮ ಕಾವ್ಯಗಳಲ್ಲಿ ನೋಡ್ತಾ ಬಂದಾಗ, ನಮ್ಮ ಕಾವ್ಯಗಳು ಕೂಡ ಇಂತಹ ಧರ್ಮ ಸಮನ್ವಯತೆಯನ್ನು ಬಹಳ ಮೊದಲಿನಿಂದನೂ ಕೂಡ ಸಾರ್ತಾ ಬಂದಿರತಕ್ಕಂತಹದ್ದು. ಆ ಕಾವ್ಯಗಳಲ್ಲೂ ಕೂಡ ಎಲ್ಲ ಧರ್ಮ ಒಂದೇ ಅಂತ. ಕನ್ನಡದ ಮೊಟ್ಟ ಮೊದಲ ಗ್ರಂಥ ಯಾವುದು ಗೊತ್ತಾ? ಕನ್ನಡದ ಮೊಟ್ಟ ಮೊದಲ ಗ್ರಂಥ ಯಾವುದು? ಕವಿರಾಜ ಮಾರ್ಗ. ವೆರಿ ಗುಡ್, ಕವಿರಾಜ ಮಾರ್ಗ ಅಂತ. ಆ ಕವಿರಾಜ ಮಾರ್ಗದಲ್ಲಿನೇ ಕನ್ನಡದ ಮೊಟ್ಟ ಮೊದಲ ಗ್ರಂಥವಾಗಿರತಕ್ಕಂಥ ಕವಿರಾಜ ಮಾರ್ಗ ಮೊದಲ ಗ್ರಂಥದಲ್ಲೇ ಧರ್ಮ ಸಮನ್ವಯವನ್ನು ಹೇಳುತ್ತದೆ. ಎಷ್ಟು ಚಂದ ಹೇಳ್ತದಂದ್ರೆ, ಕಸವರಮೆಂಬುದು ನೆರೆ ಸೈರಿಸಲಾರ್ಪೊಡೆ ಪರ ವಿಚಾರಮಂ ಪರಧರ್ಮಮಂ ಕಸವೇಂ ಕಸವರಮೇ. ಎಷ್ಟು ಅರ್ಥಗರ್ಭಿತವಾಗಿ ಹೇಳ್ತದೆ ನೋಡ್ರಿ. ಕಸವರ ಅಂತ, ಕಸವರ ಅಂದರೆ ಸಂಪತ್ತು ಅಂತ ಅರ್ಥ. ಸಂಪತ್ತು, ಚಿನ್ನ ಅನ್ನೋ ಅರ್ಥವನ್ನು ಕೊಡ್ತದೆ. ಯಾವುದು ನಿಜವಾದ ಚಿನ್ನ, ಯಾವುದು ನಿಜವಾದ ಸಂಪತ್ತು ಅಂತ ಕೇಳಿದರೆ, ಮತ್ತೊಬ್ಬರ ವಿಚಾರವನ್ನು, ಮತ್ತೊಂದು ಧರ್ಮವನ್ನು
ಯಾರು ಸಮನಾಗಿ ಕಾಣ್ತಾರೋ ಅದೇ ನಿಜವಾದ ಸಂಪತ್ತು. ಅಕಸ್ಮಾತ್ ಹಂಗೆ ಸಂಪತ್ತು ಕಾಣದಿದ್ದರೆ ಕಸಮೇಂ ಕಸವರಮೇಂ, ಆ ಜೋಡಿ ನೋಡ್ರಿ, ಕಸ ಮತ್ತು ಕಸವರ. ಕಸ ಕಸವರ, ಕಸವರ ಅಂದ್ರೆ ಚಿನ್ನ, ಕಸ ಅಂದ್ರೆ ಕಸ. ಅಂದ್ರೆ ನಾವು ಸಮಾನವಾಗಿ ಕಾಣಲಿಲ್ಲ ಅಂದ್ರೆ ಅದು ಕಸವಾಗಿ ಪರಿಣಮಿಸ್ತದ, ಕಸವಾಗಿ ನಮ್ಮ ಕಣ್ಣಿಗೆ ಕಾಣ್ತದ. ಎಷ್ಟು ಅರ್ಥಗರ್ಭಿತವಾಗಿ ಹೇಳ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ನೋಡ್ರಿ ಇಲ್ಲಿ. ಆಮೇಲೆ ಪಂಪಂದಂತ್ರ ವಿಚಾರ ಸಾಕಷ್ಟು ಎಲ್ಲ ಕಡೆ ಗೊತ್ತಿರತಕ್ಕಂಥದ್ದು. ಮಾನವ ಕುಲಂ ತಾನೊಂದೇ ವಲಂ. ಅವನು ಹೇಳುವ ಉದ್ದೇಶ ಬೇರೆಯಲ್ಲಿ ಆಗಿರಬಹುದು, ಆದರೆ ಇಲ್ಲಿ ಇರತಕ್ಕಂಥ ವಿಚಾರ ಮಾನವ ಕುಲಂ ತಾನೊಂದೇ ವಲಂ, ಮಾನವ ಕುಲ ಒಂದೇ ಅನ್ನುವಂತಹ ವಿಚಾರವನ್ನ ಪಂಪ ಅಲ್ಲಿ ಹೇಳ್ತಾನೆ. ಆಮೇಲೆ ಮಹಾಭಾರತದ ಕಥೆಯನ್ನ ನೀವೆಲ್ಲ ಕೇಳಿರಿ. ಮಹಾಭಾರತದೊಳಗ ಈ ಕೌರವರು ಪಾಂಡವರು ಇರ್ತಾರಲ್ಲ, ಆ ಕೌರವರು ಪಾಂಡವರು ಒಮ್ಮೆ ಚಾಪವಿದ್ಯಾ ಬಲ ಪ್ರದರ್ಶನ, ತಾವು ಕಲ್ತಿರ್ತಕ್ಕಂಥ ಬಿಲ್ವಿದ್ಯೆ ಪ್ರದರ್ಶನ ನಡೆದಿರ್ತದೆ. ಯಾರು ನನ್ನೊಡನೆ ಯುದ್ಧವಾಡ್ತೀರಿ ಅಂತ ಒಬ್ರಿಗೊಬ್ರು ಯುದ್ಧ ಮಾಡಬೇಕಾದ ಸಂದರ್ಭದೊಳಗ ಅರ್ಜುನನ ಜೊತೆ ನಾನು ಯುದ್ಧ ಮಾಡ್ತೀನಿ ಅಂತ ಕರ್ಣ ಬರ್ತಾನಲ್ಲಿ. ಅರ್ಜುನನ ಜೊತೆ ನಾನು ಯುದ್ಧ ಮಾಡುವ ಸಾಮರ್ಥ್ಯ ನನಗದ ಅಂತ ಯಾರು ಬರ್ತಾರ? ಕರ್ಣ ಬರ್ತಾನೆ. ಆಗ ಕರ್ಣ ಬಂದಾಗ ಅಲ್ಲಿರ್ತಕ್ಕಂತಹ ದ್ರೋಣಾಚಾರ್ಯರು, ಕೃಪಾಚಾರ್ಯರು ಎಲ್ಲರೂ ಅದನ್ನು ವಿರೋಧಿಸ್ತಾರೆ. ಯಾಕಂದ್ರೆ ಕರ್ಣ, ನೀನು ಸೂತಕುಲದಲ್ಲಿ ಜನಿಸಿದವನು, ಅರ್ಜುನನೊಂದಿಗೆ ಯುದ್ಧ ಮಾಡುವಂತಹ ಸಾಮರ್ಥ್ಯ ನಿನಗಿಲ್ಲ, ಅದಕ್ಕಾಗಿ ನೀನು ಸಮರ್ಥನಲ್ಲ ಅಂತ ಹೇಳ್ತಾರೆ. ಆಗ ಆ ಕರ್ಣನ ಸ್ನೇಹಿತನಾದ, ಇಲ್ಲೇ ನೋಡ್ರಿ, ಕರ್ಣ ಒಬ್ಬ ಸೂತ ಕುಲದವನು, ದುರ್ಯೋಧನ ಕ್ಷತ್ರಿಯ ಕುಲದವನು, ಒಬ್ಬ ರಾಜ ಒಬ್ಬ ಸಾಮಾನ್ಯನನ್ನ ಅಷ್ಟೊಂದು ಪ್ರೀತಿಯಿಂದ ಗೆಳೆತನವನ್ನ ಮಾಡಿದ್ದ. ಗೆಳೆತನಕ್ಕೆ ಯಾವ ಧರ್ಮನೂ ಯಾವ ಕುಲವೂ ಇಲ್ಲ ಅಂತ, ಮೇಲು ಕೀಳು ಎನ್ನುವ ಭಾವ ಇಲ್ಲ. ಆಗ ಕರ್ಣನ ಪರವಾಗಿ ದುರ್ಯೋಧನ ಬಂದು ಹೇಳ್ತಾನೆ, ಆ ದ್ರೋಣಾಚಾರ್ಯವರಿಗೆಲ್ಲ ಹೇಳ್ತಾನೆ, ಕುಲಮೆಂಬುದುಂಟೆ ವೀರಮೇ ಕುಲಂ. ವೀರತ್ವ ಏನದಲ್ಲ, ಆ ವೀರತ್ವನೇ ನಿಜವಾದ ಕುಲ. ನಾವು ಹುಟ್ಟಿರ್ತಕ್ಕಂತಹದ್ದು ಕುಲ ಅಲ್ಲ, ನಮ್ಮಲ್ಲಿರುವಂಥ ವೀರತ್ವ ಅದು ನಿಜವಾದ ಕುಲ. ಅದಕ್ಕೆ ದ್ರೋಣರಿಗೆ ಪ್ರಶ್ನಿಸ್ತಾನೆ, ನೀನು ಒಂದು ಕೊಡದಲ್ಲಿ ಹುಟ್ಟಿ, ಒಂದು ದೊನ್ನೆಯಲ್ಲಿ ಹುಟ್ಟಿದಿ, ನಿಂದ್ಯಾವ ಕುಲ ಹೇಳು ಅಂತ ಕೇಳ್ತಾರೆ. ನೇರವಾಗಿ ದ್ರೋಣಾಚಾರ್ಯಗೆ ಪ್ರಶ್ನಿಸ್ತಾನೆ. ಯಾರು? ದುರ್ಯೋಧನ, ತನ್ನ ಗೆಳೆಯನ ಸಲುವಾಗಿ. ಅದಕ್ಕೆ ಕುಲ ಮುಖ್ಯ ಅಲ್ಲ ಅನ್ನುವಂತಹದ್ದನ್ನ ಇಲ್ಲಿ ಹೇಳ್ತದೆ. ಅದರ ಜೊತೆಗೆ ಮುಂದೆ ಮತ್ತೆ ಇದರದ್ದು ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಹೇಳ್ತಾರೆ ಏನಂದ್ರೆ, ಆ ಮಹಾಭಾರತದಲ್ಲಿ ಭೀಷ್ಮರಿಗೆ ಸೇನಾಪಟ ಕಟ್ಟಬೇಕಾದ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಏನಂದ್ರೆ, ಭೀಷ್ಮರಿಗೆ ಏನು ಕಟ್ಟುತ್ತಿದಿ, ನನಗೆ ಕಟ್ಟು ಅಂತ ಕರ್ಣ ಹೇಳಿದಾಗ ಎಲ್ಲರೂ ನಿನ್ನ ಸೂತಕುಲ ಅಂತ ಬೈದಾಗ ಹೇಳ್ತಾನೆ, ಆವಾಗ ಹೇಳಬೇಕಾದಂತಹ ಕುಲಂ ಕುಲಮಲ್ತು, ಕುಲ ಕುಲವಲ್ಲ, ಚಲಂ ಕುಲಂ, ಗುಣಂ ಕುಲಂ, ಅಭಿಮಾನ ಕುಲಂ, ನಮ್ಮ ಅಭಿಮಾನವೇ ಕುಲ ಅನ್ನುವಂಥದ್ದು ಹೇಳ್ತದೆ. ಇನ್ನು ವಚನ ಸಾಹಿತ್ಯದಲ್ಲಿ ನೋಡ್ತಾ ಬಂದಂಥ ಸಂದರ್ಭದಲ್ಲೂ ಕೂಡ ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ. ಈ ರೀತಿಯಾಗಿಂತ ವಚನ ಸಾಹಿತ್ಯದಲ್ಲಿ ಎಲ್ಲರೂ ನಮ್ಮವರೇ, ಬೇರೆ ಯಾರು ಇಲ್ಲ ಅನ್ನುವಂತಹ ಧರ್ಮ ಸಮನ್ವಯವನ್ನ ನಾವು ನೋಡ್ತೀವಿ. ಆ ಜಾತಿ ಈ ಜಾತಿ ಎನಬೇಡ ಅಂತ ಮಡಿವಾಳ ಮಾಚಿದೇವ ಹೇಳ್ತಾನೆ. ಬ್ರಾಹ್ಮಣ ಮೊದಲಾಗಿ ಶ್ವಪಚ ಕಡೆಯಾಗಿ ಎಲ್ಲರ ಜನನವೂ ಒಂದೇ ಅಂತ ಹಾವಿನಾಳ ಕಲ್ಲಯ್ಯ ಹೇಳ್ತಾನೆ. ಹೀಗೆ ವಚನ ಸಾಹಿತ್ಯದಲ್ಲೂ ಕೂಡ ಧರ್ಮ ಸಮನ್ವಯ ಬಹಳ ವಿಶೇಷವಾಗಿ ಸಾಗಿಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು ದಾಸ ಸಾಹಿತ್ಯದಲ್ಲಿಯೂ ಕೂಡ ಧರ್ಮ ಅಂತಕ್ಕಂಥದ್ದು ಎಲ್ಲರೂ ಒಂದೇ. ಕನಕದಾಸರೇ ಹೇಳ್ತಾರೆ, ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರಾ ಬಲ್ಲಿರಾ, ಕುಲ ಕುಲ ಅಂತ ಹೊಡೆದಾಡಬೇಡ್ರಿ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ಒಂದೊಂದು ವಿಚಾರನೂ ಕೂಡ ಅಷ್ಟೊಂದು ಹೇಳಬಹುದು ನಾವು, ಆದರೆ ಸಮಯದ ಅಭಾವ. ಅದರಲ್ಲಿ ಎಲ್ಲರ ಜನಮಾನಸದಲ್ಲಿ ಹಳ್ಳಿಗರಲ್ಲಿ ಇರುವಂತಹದ್ದು ತತ್ವಪದ ಸಾಹಿತ್ಯ. ಈ ತತ್ವಪದ ಸಾಹಿತ್ಯದಲ್ಲೂ ಕೂಡ ಎಷ್ಟೊಂದು ಧರ್ಮ ಸಮನ್ವಯತೆ ಅದ ಅಂತ ಕೇಳಿದ್ರೆ, ಜಂಗಮ ಇಲ್ಲಿ ಮಡಿವಾಳಪ್ಪನವರು ಮತ್ತು ಚನ್ನೂರು ಜಲಾಲ ಸಾಹೇಬ ಇಸ್ಲಾಂ ಧರ್ಮದವರು, ಮಡಿವಾಳಪ್ಪನವರು ಅಲ್ಲಿರ್ತಕ್ಕಂಥ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತ ಇಬ್ಬರು ಯಾವ ರೀತಿ ಹೇಳ್ತಾರಂದ್ರೆ, ಜಂಗಮನಾಗಬೇಕಾದರೆ ಮನ ಲಿಂಗ ಮಾಡಿಕೊಂಡಿರಬೇಕು ಅಂತ ಜಲಾಲ್ ಸಾಹೇಬ್ ಹೇಳಿದರೆ, ಅಲ್ಲಿ ಮಡಿವಾಳಪ್ಪನವರು ಹೇಳ್ತಾರೆ ಫಕೀರನಾಗಬೇಕಾದರೆ ಮನ ಧಿಕ್ಕಾರ ಮಾಡಿಕೊಂಡಿರಬೇಕು. ಈ ರೀತಿ. ಆಮೇಲೆ ನಾವೆಲ್ಲ ಬ್ರಾಹ್ಮಣರು, ಲಿಂಗಾಯತರು, ಮುಸ್ಲಿಂ ಧರ್ಮದವರು, ಅವರು ಇವರು ಅಂತ ಹೇಳ್ತೀವಿ.
ಅವರು ಎಲ್ಲರ ತಪ್ಪುಗಳನ್ನು ನೇರವಾಗಿ ನಿಂದಿಸಿರ್ತಕ್ಕಂತಹ ಒಂದು ತತ್ವಪದವನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸಮಯ ಮುಗಿತಾ ಬಂತು. ಆ ತತ್ವಪದ ಎಷ್ಟು ಚಂದದ ಲಕ್ಷ್ಯ ಕೊಟ್ಟು ಕೇಳ್ರಿ. ನಾವು ಹೆಂಗಿದ್ದೀವಿ ಮನುಷ್ಯರನ್ನೋದನ್ನು ಕಡ್ಕೋಳು ಮಡಿವಾಳಪ್ಪನವರು ಹೇಳ್ತಾರೆ. ಆ ಹೇಳುವಂಥ ರೀತಿ ನೋಡ್ರಿ. ಬಾಯಿಲೆ ಒಂದಾಡತೀರಿ ಮನಸ್ಸಿನೊಳಗೊಂದು ಮಾಡ್ತೀರಿ, ಬಾಯಿಲೆ ಒಂದಾಡತೀರಿ ಮನಸ್ಸಿನೊಳಗೊಂದು ಮಾಡ್ತೀರಿ, ಬರೆದಿಟ್ಟದ್ದೋದಿಕೊಂಡು ಬರೆದಿಟ್ಟದ್ದೋದಿಕೊಂಡು ಭ್ರಾಂತಿಗೆಟ್ಟು ತಿರುಗುತ್ತೀರಿ, ಬಾಯಿಲೆ ಒಂದಾಡತೀರಿ ಮನಸ್ಸಿನೊಳಗೊಂದು ಮಾಡುತ್ತೀರಿ. ಒಂದೊಂದು ಜಾತಿ ಹೇಳ್ತಾನ. ಬ್ರಾಹ್ಮಣರಂತ ಹೇಳತೀರಿ ನೀರಾಗ್ ಮುಳುಮುಳುಗೆ ಹೇಳತೀರಿ, ಬ್ರಾಹ್ಮಣರಂತ ಹೇಳತೀರಿ ನೀರಾಗ್ ಮುಳುಮುಳುಗೆ ಹೇಳತೀರಿ, ಪಾಪದಿಂದ ಸುಟ್ಟುಕೊಂಡು ದೀಪ ಬಡ್ಕೊಂಡು ಹೋಗುತ್ತೀರಿ, ಬಾಯಿಲೆ ಒಂದಾಡುತ್ತೀರಿ ಮನಸ್ಸಿನೊಳಗೊಂದು ಮಾಡುತ್ತೀರಿ, ಶೀಲವಂತರೆನ್ನತೀರಿ ಸುಳ್ಳೆ ಶೀಲ ಮಾಡುತ್ತೀರಿ, ಶೀಲವಂತರೆನ್ನತೀರಿ ಸುಳ್ಳೆ ಶೀಲ ಮಾಡುತ್ತೀರಿ, ಸಂತ್ಯಾನ್ಲಿಂಗ ಕಟ್ಟಿಕೊಂಡು ಸತ್ಯಾನಾಸಾಗಿ ಹೋಗುತ್ತೀರಿ, ಬಾಯಿಲೆ ಒಂದಾಡುತ್ತೀರಿ ಮನಸ್ಸಿನೊಳಗೊಂದು ಮಾಡುತ್ತೀರಿ, ಮುಸಲ್ಮಾನ್ರಂತ ಹೇಳತೀರಿ ತುರ್ತ ಸುಂತಿ ಮಾಡುತ್ತೀರಿ, ಮುಸಲ್ಮಾನ್ರಂತ ಹೇಳತೀರಿ ತುರ್ತ ಸುಂತಿ ಮಾಡುತ್ತೀರಿ, ಉಸುಲು ಬಿಟ್ಟು ಪಾತ್ಯ ಕೊಟ್ಟು ಬಿಸ್ಮಿಲ್ ಅಂತ ಹೋಗುತ್ತೀರಿ, ಬಾಯಿಲೆ ಒಂದಾಡುತ್ತೀರಿ ಮನಸ್ಸಿನೊಳಗೊಂದು ಮಾಡುತ್ತೀರಿ. ನೋಡ್ರಿ, ಇಲ್ಲಿ ಜಾತಿಗಳು ಎಲ್ಲ ಜಾತಿ, ಆ ಜಾತಿ ಈ ಜಾತಿ ಅಂತ ಏನೂ ಇಲ್ಲ. ಪ್ರತಿಯೊಂದು ಜಾತಿನೂ ಕೂಡ ನಿಂದಿಸ್ತಕ್ಕಂತಹದ್ದನ್ನು ನಾವು ನೋಡ್ತೀವಿ. ಇನ್ನು ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಬಂದ್ರಂತರೂ ಕೊನೆಗೆ ಒಂದು ಮಾತನ್ನು ಈಗ ಹಾಡಿ ಬಂದ್ರಿ ನೀವು. ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಹೇಳ್ತಾರ, ಹಾಡಿ ಬಂದ್ರಿ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ. ಒಂದು ಒಳ್ಳೆ ಉದ್ಯಾನ ಕನ್ನಡ ಅನ್ನುವಂಥದ್ದು ಹೇಳ್ತದ. ಅದಕ್ಕೆ ಇನ್ನು ಕೊನೆಯ ಮಾತನ್ನ ಹೇಳ್ತೇನೆ, ಇದರಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮುಗೀತು. ಸವಿತಾ ನಾಗಭೂಷಣ್ ಅಂತ ಕೇಳಿರಿ. ಸವಿತಾ ನಾಗಭೂಷಣ್ ಅವರು ಒಂದು ಕಡೆ ಹೇಳ್ತಾರೆ, ಸಮಾನತೆಯ ಕುರಿತಾಗಿ ಹೇಳುವ ಮಾತನ್ನು ಲಕ್ಷ್ಯ ಕೊಟ್ಟು ಕೇಳ್ರಿ. ಸವಿತಾ ನಾಗಭೂಷಣ್ ಅವರು, ನನಗೆ ಇಬ್ಬರು ಮಕ್ಕಳು, ಒಬ್ಬ ಈಶ್ವರ ಒಬ್ಬ ಅಲ್ಲ. ಅವಾಗ ತಾಯಿ ಕರಿತಾಳ, ಎಲ್ಲಿರುವೆಯೋ ಕಂದ ಅಂತ ಕೇಳಿದಾಗ, ಇಲ್ಲಮ್ಮ ಕಾಬಾದಲ್ಲಿ ಇದ್ದೇನೆ ಕಲ್ಲಾಗಿ. ಎಲ್ಲಿದ್ದೀನಿ? ಕಾಬಾದಲ್ಲಿ ಇದ್ದೇನೆ. ಆಗ ತಾಯಿ ಹೇಳ್ತಾಳ, ಕಲ್ಲಾಗಿ ಇರದಿರು ಕಂದ, ಓಗೊಡು ಕರುಳ ಕರೆಗೆ ಅಂತ ಹೇಳ್ತಾರೆ. ಇನ್ನು ಮತ್ತೆ ಕೇಳ್ತಾಳೆ, ಇನ್ನೊಬ್ಬ ಮಗ ಇದ್ದಾನಲ್ಲ, ಒಬ್ಬ ಮಗ ಆಯ್ತು, ಎಲ್ಲಿರುವೆಯಾ ಕಂದ ಅಂದಾಗ, ಇಲ್ಲಿ ಕೈಲಾಸದಲ್ಲಿ ಮಂಜಾಗಿ ಇದ್ದೇನೆ. ಆಗ ತಾಯಿ ಹೇಳ್ತಾಳ, ಮಂಜಾಗಿ ಕರಗುತ್ತಲೇ ಇರದಿರು ಕಂದ, ಸದಾ ಓಗೊಡು ಕರುಳ ಕರೆಗೆ. ನೋಡ್ರಿ ಎಷ್ಟು ಸಮನ್ವಯತೆ. ಅದಕ್ಕೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಧರ್ಮದ ಜಗಳ ಅವು ಇವು ಬಹಳ ಆಗ್ತಾ ಇವೆ. ಮಕ್ಕಳೇ, ಮುಂದಿನ ನಾಗರಿಕರು ನೀವೇ, ನಾವೆಲ್ಲರೂ ಒಂದೇ ಅನ್ನುವಂತಹ ಭಾವವನ್ನು ಬೆಳೆಸಬೇಕಾದವರು ನೀವೇ. ಅದಕ್ಕೆ ಕಾನೂನು ವ್ಯವಸ್ಥೆ, ಹೈಕೋರ್ಟು ಮುಂತಾದವು ಏನೇ ಹೇಳಕ. ಮೊನ್ನೆ ಒಂದು ವಿಚಾರ ಹೇಳ್ತೇನೆ ನಿಮಗೆ. ಹೈಕೋರ್ಟ್ನಲ್ಲಿ ಗಂಡ ಹೆಂಡತಿ ಡೈವರ್ಸ್ ಕೇಳಲಿಕ್ಕೆ ಹೋದ್ರೆ ಅಲ್ಲಿ ಹೈಕೋರ್ಟ್ ಜಡ್ಜ್ ಏನು ಹೇಳ್ತಾರಂತ ಕೇಳಿದ್ರೆ, ಇದು ನಾವು ಕೊಡೋದೇನು ತಡ ಇರಂಗಿಲ್ಲ ಡೈವರ್ಸು, ನೀನು ಮಠಕ್ಕೆ ಹೋಗು, ಮಠದ ಗುರುಗಳಿಗೆ ಭೇಟಿ ಆಗು, ಅವ್ರು ಏನು ಹೇಳ್ತಾರೋ ಅದರಂಗೆ ಮಾಡು ಅಂತ ಹೇಳಿ ಕಳಿಸ್ತಾರೆ. ಆಗ ಅವರು ಮಠಕ್ಕೆ ಹೋದಾಗ ಗುರುಗಳು ಇದು 7 ಜನ್ಮದ ಸಂಬಂಧ, ಕೂಡಿ ಬಾಳ್ರಿ ಅಂತ ಬುದ್ಧಿವಾದ ಹೇಳಿದಾಗ ಗಂಡ ಹೆಂಡತಿ ಪ್ರೀತಿಯಿಂದ ಜೀವನ ಮಾಡ್ತಾರೆ. ಇಲ್ಲಿನೂ ಕೂಡ ಅಂತಹ ಎಷ್ಟೋ ನ್ಯಾಯಪೀಠಗಳು ಜರುಗುತ್ತಾವ. ಎಂಥ ಸುಪ್ರೀಂ ಕೋರ್ಟಲ್ಲಿ ಆಗಲಾರದಂತಹ ನ್ಯಾಯ ಇಲ್ಲಿ ಬಗೆಹರಿಯುತ್ತದೆ. ಆದ್ದರಿಂದ ಅಂತಹ ಶ್ರೇಷ್ಠ ಕಾರ್ಯವನ್ನು ಶ್ರೀಮಠ ಮಾಡ್ತಾ ಬಂದಿದೆ. ಮಕ್ಕಳೇ, ಅಂತಹ ಮಠದಲ್ಲಿ, ಅಂತಹ ಶಾಲೆಯಲ್ಲಿ ನೀವು ಕಲಿತೀರಿ, ನೀವು ನಿಜವಾಗಿ ನಮ್ಮ ದೇಶವನ್ನು ಕಟ್ಟುವಂತಹ ಒಳ್ಳೆಯ ನಾಗರಿಕರಾಗ್ತೀರಿ ಅನ್ನುವಂತಹ ಮಾತನ್ನು ಹೇಳ್ತಾ, ಅವಕಾಶ ನೀಡಿರ್ತಕ್ಕಂತಹ ಇಲ್ಲಿ ಗುರುಗಳಿಗೂ ಹಾಗೂ ನಮ್ಮ ನಾಗರಾಜ್ ಸಿರಿಗೆರೆ ಸರ್ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.